ನಾನು ನಿನ್ನ ಹತ್ರ ಮಾತಾಡಬೇಕು. ಹಾಂ ಹೇಳು, ಏನೇ ನಿನ್ನ ಪ್ರಾಬ್ಲಮ್ಮು? ನಿನ್ನ ಹತ್ರ ಮಾತಾಡ್ತಿದ್ರೆ ಗೋಡೆ ಹತ್ರ ಮಾತಾಡ್ತಿದ್ದೀನಿ ಅನಿಸುತ್ತೆ. ನೀನು ನನ್ನ ನಡ್ಸ್ಕೊಳ್ಳೋ ರೀತಿ ನಂಗೆ ಇಷ್ಟ ಆಗ್ತಿಲ್ಲ. ನಿನ್ನ ಆ್ಯಟಿಟ್ಯೂಡ್ ಸ್ವಲ್ಪ ಚೇಂಜ್ ಆದರೆ ಒಳ್ಳೆಯದು. ನನ್ನ ಆ್ಯಟಿಟ್ಯೂಡ್ಗೆ ಏನಾಗಿದೆ ನೋಡು, ನಿನಗೆ ಸರಿ ಅನಿಸ್ಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ನೀನೇನು ಮಾಡೋಕ್ಕಾಗಲ್ಲ ಅಂದರೆ ನೀನೇ ಮಾಡಬೇಕು. ನಂಗೆ ಅದು ಇಷ್ಟ ಆಗ್ತಿಲ್ಲ ಅಂತ ನಾನು ಹೇಳಿದ್ರೆ ನೀನೇ ಚೇಂಜ್ ಆಗಬೇಕು. ಆಗಲ್ಲ ಕಣೆ, ಯಾವಳಿಗೋಸ್ಕರ ನಾನು ಚೇಂಜ್ ಆಗೋಕ್ಕಾಗಲ್ಲ. ನಾನು ಇರೋದೇ ಹಿಂಗೆ. ರವಿ, ಎಲ್ಲರೂ ನೋಡ್ತಿದ್ದಾರೆ, ಸ್ವಲ್ಪ ಮೆತ್ತಗೆ ಮಾತಾಡು. ಏನ್ರಿ ಅವ್ನು ಹಂಗಾಡ್ತಾ ಇದ್ದಾನೆ? ಬೇಬಿ ಅವಾಗ್ಲಿಂದ ಇಲ್ಲಿ ಯಾರೋ ಒಂದು ಸೈಕ್ ಥರ ಆಡ್ತಾ ಇದ್ದಾನೆ ಗೊತ್ತಾ? ಯಾರು ನೋಡಿದ್ರೆ ಏನೇ, ನಾನು ನಿನಗೂ ಕೇರ್ ಮಾಡಲ್ಲ, ಅವ್ರಿಗೂ ಕೇರ್ ಮಾಡಲ್ಲ. ಇರೋಂಗಿದ್ರೆ ಇರೋ, ಇಲ್ಲಾಂದ್ರೆ ಒಯ್ತಾ ಇರೋ. ಎನಫ್ ಇಸ್ ಎನಫ್. ಪ್ರತಿ ಸಲ ನಿನ್ನ ಹತ್ರ ಮಾತಾಡಿದ್ರೆ ಅದು ವಾದಕ್ಕೆ ತಿರುಗುತ್ತೆ. ಜನ ಚೇಂಜ್ ಆಗ್ತಾರೆ, ಅಟೆನ್ಷನ್ ಕಮ್ಮಿ ಆಗುತ್ತೆ, ಎಲ್ಲಾನು ಒಪ್ಕೋತೀನಿ. ಆದರೆ ಗೊತ್ತಿದ್ದು ಮಾಡೋ ಡಿಸ್ರೆಸ್ಪೆಕ್ಟ್ ಇದೆಯಲ್ಲ, ಅದನ್ನು ನಾನು ಯಾವತ್ತೂ ಒಪ್ಪಲ್ಲ. ಸೆಲ್ಫ್ ರೆಸ್ಪೆಕ್ಟ್ನ ಸಾಯಿಸಿ ನನ್ನ ಪ್ರೀತಿ ಮಾಡು, ನನ್ನ ಅರ್ಥ ಮಾಡ್ಕೊ ಅನ್ನೋ ಲೆವೆಲ್ಗೆ ಯಾವತ್ತೂ ಯಾರನ್ನೂ ಇಳಿಸ್ಬಾರ್ದು. ನೀ ಏನೋ ನನ್ನ ಬಿಡ್ತೀಯಾ, ನಾನು ನಿನ್ನ ಬಿಡ್ತಾ ಇದ್ದೀನಿ. ಯಾವತ್ತೂ ನಿನ್ನ ಮುಖ ತೋರಿಸ್ಬೇಡ. ಚಪ್ಪಾಳೆ